ಜಾಗರೇಶ್ವರಿ ಸಂಖ್ಯಾಶಾಸ್ತ್ರ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿವಿಜಿ, ಮಾಸ್ಟರ್ ನ್ಯೂಮರಾಲಜಿಸ್ಟ್, ರೇಖಿ ಹೀಲರ್, ಟ್ಯಾರೋಟ್ ಕಾರ್ಡ್ ರೀಡರ್, ವಾಸ್ತು ಎಕ್ಸ್ಪರ್ಟ್ ಮಾಡುವ ನಮಸ್ಕಾರಗಳು. ಇಂದಿನ ವಿಚಾರ ಏನು ಅಂತ ಅಂದ್ರೆ, ಇನ್ಶಿಯಲ್ ಅಂದ್ರೆ ಈಗ ಉದಾಹರಣೆಗೆ ಚೇತನ್ ಅಂದ್ರೆ ಸಿ ಅಂತ ಬರುತ್ತೆ ಸ್ಟಾರ್ಟಿಂಗು. ಸೊ ಅದೇ ರೀತಿ ಇಂದಿನ ಇನ್ಶಿಯಲ್ ಪ್ರಸ್ತುತಪಡಿಸ್ತಾ ಇರೋದು ಅಂತಂದ್ರೆ ಜಿ. ಅದು ಯಾವುದೇ ರೀತಿ ಪ್ರಸ್ತುತಪಡಿಸ್ತಾ ಇದೆ ಅಂತ ಅನ್ನೋದನ್ನ ತಿಳಿಸ್ತೇನೆ. ತಿಳ್ಕೊಳ್ಳಿ, ನಿಮ್ಮ ಹಾವಭಾವ ಯಾವ ತರ ಇದೆ, ನಿಮ್ಮ ಹೆಸರು ಯಾವ ತರ ಪ್ರಭಾವ ಕೊಡುತ್ತೆ, ನೀವ್ ಯಾವ ತರ ಇರ್ತೀರಾ ಅನ್ನೋದನ್ನ ನಾನು ತಿಳಿಸ್ತೇನೆ. ನೋಡಿ, ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಸಾಮಾಜಿಕ ಕಳಕಳಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಹೊರ ಹೋಗುವ ಹೊರನೋಟದ ಹೊರತಾಗಿ ಈ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿಗಳು ಶಾಂತ ಮತ್ತು ನಾಚಿಕೆ ಸ್ವಭಾವವನ್ನ ಹೊಂದಿರ್ತಾರೆ. ಅವರು ಸಂವೇದನಾಶೀಲರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಒಳ್ಳೆಯ ಉದ್ದೇಶಗಳನ್ನ ಹೊಂದಿರ್ತಾರೆ ಇಂಥ ವ್ಯಕ್ತಿಗಳು. ಆಳವಾದ ಲೋಕದಲ್ಲಿ ತೊಡಗಿರ್ತಾರೆ ಮತ್ತು ಸಾಮಾನ್ಯವಾಗಿ ಶಾಂತ ಮತ್ತು ಸೌಮ್ಯ ಸ್ವಭಾವವನ್ನ ಪ್ರದರ್ಶಿಸ್ತಾ ಇರ್ತಾರೆ. ಮತ್ತು ಅವರ ಸಾಮಾನ್ಯ ಸ್ವಭಾವ ಏನಂತಂದ್ರೆ ರಹಸ್ಯ ಮತ್ತು ಅವರ ನಿಜವಾದ ಭಾವನೆಗಳನ್ನು ಮರೆಮಾಚ್ತಾ ಇರ್ತಾರೆ. ಮರೆಮಾಚುವ ಪ್ರವೃತ್ತಿಯಿಂದಾಗಿ ಅವರ ಅಂತರಂಗವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ತಾ ಇರ್ತಾರೆ. ಅದು ಸವಾಲಿನ ಸಂಗತಿಯಾಗಿರ್ತದೆ ಇವರಿಗೆ. ಅವರ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಲ್ಲಿ ಮತ್ತು ಸಮರ್ಥವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಲ್ಲಿ ನಿಷ್ಠಾವಂತರಾಗಿರ್ತಾರೆ ಅಂತಾನೆ ಹೇಳಬಹುದು. ಇಂತಹ ವ್ಯಕ್ತಿಗಳು ಈ ನೇಮ್ ಜಿ ಇನ್ಶಿಯಲ್ ಇಂದ ಬರೋದು ಗುಡ್ ನೇಮ್ ಅಂತಾನೆ ಹೇಳಬಹುದು. ಈ ವ್ಯಕ್ತಿತ್ವ ನಿಮ್ಮಲ್ಲಿ ಹೊಂದಾಣಿಕೆ ಆಗಿದ್ರೆ ಖಂಡಿತವಾಗ್ಲೂ ಎಸ್ ಎಂದು ಟೈಪ್ ಮಾಡಿ ನಂಗೆ ರಿಪ್ಲೈ ಮಾಡಿ ಅಂತ ತಿಳಿಸ್ತಾ, ಈ ವಿಡಿಯೋ ಹಲವಾರಿಗೆ ಉಪಯೋಗ ಆಗ್ಲಿ. ಎಲ್ರೂ ಸಹ ಶೇರ್ ಮಾಡ್ತಾ ಬನ್ನಿ. ಹಲವಾರು ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಎಲ್ಲ ಮಾಡಿದೀರಾ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಿ ನೋಡಿ ಬರ್ತಾ ಇದೆ ಕಾರ್ಯಕ್ರಮ ಅಂತೆಲ್ಲ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಈ ತರ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಮಾಹಿತಿ ತಿಳಿಸ್ಬೇಕಂತ ಅನ್ಸುತ್ತೆ. ಸೊ ಅದೇ ರೀತಿ ತಿಳಿಸ್ತಾ ಹೋಗ್ತೇನೆ. ಮಾಹಿತಿಗಳನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಅಳವಡಿಸಿಕೊಂಡು ಎಲ್ಲಾ ರೀತಿಯಲ್ಲಿ ಶುಭವಾಗ್ಲಿ, ಶುಭ ಫಲಗಳು ಸಿಗ್ಲಿ ಅಂತ ತಿಳಿಸ್ತಾ, ಇಂದಿನ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ತಿಳಿಸ್ತಾ ನಮಸ್ಕರಿಸ್ತೇನೆ. ಧನ್ಯವಾದಗಳು.